ಕಾಂಗ್ರೆಸ್ ಪ್ರಚಾರಕ್ಕೆ 45 ಸ್ಟಾರ್ ಕ್ಯಾಂಪೇನರ್ಸ್ ಪಟ್ಟಿ ರೆಡಿಯಾಗಿದೆ. ನಟ ಪ್ರಕಾಶ್ ರೈ ಕರೆಸಿ ಪ್ರಚಾರ ನಡೆಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಮೋದಿ ವಿರುದ್ಧ ಹೇಳಿಕೆ ನೀಡ್ತಾ ಇದ್ದಂತಹ ಪ್ರಕಾಶ್ ರೈಯನ್ನ ಸೆಳೆಯೋದಕ್ಕೆ ಡಿಕೆಶಿ ಯತ್ನವನ್ನ ನಡೆಸಿದ್ದಾರೆ. ಪ್ರಕಾಶ್ ರೈ ಜೊತೆ ಮಾತುಕತೆ ನಡೆಸುವಂತೆ ರಮ್ಯಾಗೆ ಡಿಕೆಶಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಚಾರ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಸಚಿವ ಡಿಕೆ ಶಿವಕುಮಾರ್ ಪ್ರಕಾಶ್ ರೈ ಅವರನ್ನ ಸೆಳೆಯೋದಕ್ಕೆ ಈಗ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರೈ ಜೊತೆ ರಾಕ್ ಲೈನ್ ವೆಂಕಟೇಶ್ ರನ್ನು ಕೂಡ ಪ್ರಚಾರಕ್ಕೆ ಕರೆಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ರಾಕ್ ಲೈನ್ ಕರೆತರೋ ಜವಾಬ್ದಾರಿಯನ್ನ ಮುನಿರತ್ನಗೆ ಡಿಕೆ ಶಿವಕುಮಾರ್ ವಹಿಸಿದ್ದಾರೆ. ಸ್ಟಾರ್ ಕ್ಯಾಂಪೇನರ್ ಲಿಸ್ಟ್ ನಲ್ಲಿ ಸಾಧು ಕೋಕಿಲ, ಅಂಬರೀಶ್, ರಮ್ಯಾ ಹೆಸರು ಕೂಡ ಇದೆ. ಶಶಿಕುಮಾರ್, ಭಾವನಾ, ಭವ್ಯ, ಸಾಧು ಕೋಕಿಲ, ಮುಖ್ಯಮಂತ್ರಿ ಚಂದ್ರು ಸ್ಟಾರ್ ಕ್ಯಾಂಪೇನರ್ಸ್ ಪಟ್ಟಿಯಲ್ಲಿ ಹೆಸರನ್ನ ಪಡೆದಿದ್ದಾರೆ. ಕಾಂಗ್ರೆಸ್ ಪ್ರಚಾರಕ್ಕೆ 45 ಸ್ಟಾರ್ ಕ್ಯಾಂಪೇನರ್ಸ್ ಗಳನ್ನ ಬಳಸಿಕೊಳ್ಳಲಾಗುತ್ತೆ ಅಂತ ಹೇಳಲಾಗಿತ್ತು. ಆ ಒಂದು ಪ್ರಕಾರವಾಗಿ 45 ಸ್ಟಾರ್ ಕ್ಯಾಂಪೇನರ್ಸ್ ಗಳ ಪಟ್ಟಿ ಕೂಡ ಈಗ ರೆಡಿಯಾಗಿದೆ. ಪ್ರಮುಖವಾಗಿ ಪ್ರಕಾಶ್ ರೈ ಹೆಸರು ಕೂಡ ಆ ಪಟ್ಟಿಯಲ್ಲಿದೆ. ಪ್ರಕಾಶ್ ರೈರನ್ನ ಸ್ಟಾರ್ ಕ್ಯಾಂಪೇನಿಂಗ್ಗೆ ಕರೆತರುವಂತಹ ಜವಾಬ್ದಾರಿಯನ್ನ ಡಿಕೆಶಿ ರಮ್ಯಾಗೆ ವಹಿಸಿದ್ದಾರೆ. ರಾಕ್ ಲೈನ್ ರನ್ನ ಕರೆತರುವ ಜವಾಬ್ದಾರಿಯನ್ನ ಮುನಿರತ್ನಗೆ ಡಿಕೆ ಶಿವಕುಮಾರ್ ವಹಿಸಿದ್ದಾರೆ. ಚುನಾವಣೆ ಹತ್ರ ಬರ್ತಾ ಇರೋ ನಿಟ್ಟಿನಲ್ಲಿ ಪ್ರಚಾರಕ್ಕಾಗಿ ಸ್ಟಾರ್ಗಳನ್ನ ಬಳಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ತೀರ್ಮಾನಿಸಿದೆ. ಈ ಸ್ಟಾರ್ ಪಟ್ಟಿಯಲ್ಲಿ 45 ಜನ, ಈಗ 45 ಮಂದಿಯ ಹೆಸರಿದೆ. ಅವರನ್ನ ಪಕ್ಷದ ಒಂದು ಪ್ರಚಾರಕ್ಕಾಗಿ ಕರೆತರೋ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಈಗ ಚುನಾವಣೆಯ ಪ್ರಚಾರಕ್ಕಾಗಿ ಕಾಂಗ್ರೆಸ್ 45 ಜನರ ಒಂದು ಸ್ಟಾರ್ಗಳ ಪಟ್ಟಿಯನ್ನ ರೆಡಿ ಮಾಡಿದೆ. ಪ್ರಮುಖವಾಗಿ ಪ್ರಕಾಶ್ ರೈ ಹೆಸರಿದೆ. ಈ ಹಿಂದೆ ಪ್ರಕಾಶ್ ರೈ ಹೇಳಿದ್ರು, ಯಾವುದೇ ಒಂದು ಪಕ್ಷದ ಪರವಾಗಿ ನಾನು ನಿಂತಿಲ್ಲ, ಸಮಾಜ ಸುಧಾರಣೆಯೇ ನನ್ನ ಧ್ಯೇಯ ಅಂತ ಹೇಳಿದ್ರು. ಆದ್ರೆ ಈಗ ಕಾಂಗ್ರೆಸ್ ಪ್ರಚಾರದ ಒಂದು ಸಂದರ್ಭದಲ್ಲಿ ಪ್ರಕಾಶ್ ರೈಯನ್ನ ಕರೆತರೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಯಾವ ರೀತಿ ಸಾಗಿದೆ ಪ್ರಯತ್ನ? ಸೌಜನ್ಯ, ಕಾಂಗ್ರೆಸ್ ಚುನಾವಣೆಗೆ ತಯಾರಿ ನಡೆಸ್ತಾ ಇರುವಂಥದ್ದು 45 ಜನ ಸ್ಟಾರ್ ಕ್ಯಾಂಪೇನರ್ಸ್ ಒಂದು ಲಿಸ್ಟ್ ಅನ್ನ ಕಾಂಗ್ರೆಸ್ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ಅಂಬರೀಶ್, ರಮ್ಯಾ ಮತ್ತೆ ಭವ್ಯ ಅವರು, ಶಶಿಕುಮಾರ್ ಮತ್ತೆ ಸಾಧು ಕೋಕಿಲ ಅವರ ಹೆಸರು ಈ ಒಂದು ಲಿಸ್ಟ್ ನಲ್ಲಿ ಇರುವಂಥದ್ದು. ವಿಶೇಷವಾಗಿ ಡಿಕೆ ಶಿವಕುಮಾರ್ ಒಂದು ಪ್ಲಾನ್ ಅನ್ನು ಹಾಕಿದರೆ ಅದು ಪ್ರಕಾಶ್ ರೈ ಅವರನ್ನ ಕರೆಸಿ ಕಾಂಗ್ರೆಸ್ ಪ್ರಚಾರವನ್ನ ಮಾಡಿಸಬೇಕು ಅನ್ನುವಂಥ ಪ್ಲಾನ್ ಅನ್ನ ಡಿಕೆ ಶಿವಕುಮಾರ್ ಅವರು ಹಾಕಿರುವಂಥದ್ದು. ಈ ನಿಟ್ಟಿನಲ್ಲಿ ರಮ್ಯಾ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಲಾಗಿದೆ. ಪ್ರಕಾಶ್ ರೈ ಅವರು ಈ ಹಿಂದಿನಿಂದಲೂ ಕೂಡ ಮೋದಿ ಅವರ ವಿರುದ್ಧ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಸೊ ಅವರು ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು ಅನ್ನುವಂಥ ಒಂದು ಮನೋಭಾವವನ್ನು ಹೊಂದಿರುವಂಥ ನಟ. ಹೀಗಾಗಿ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಮತ್ತು ಅವ್ರದೇ ಆದಂಥ ಒಂದು ಇಮೇಜ್ ಇದೆ. ಅವರನ್ನು ಕರೆಸಿ ಕಾಂಗ್ರೆಸ್ ಪ್ರಚಾರ ಮಾಡಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಪ್ಲಾನ್. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರು. ಈ ಒಂದು ಜವಾಬ್ದಾರಿಯನ್ನು ಅವರು ರಮ್ಯಾಗೆ ವಹಿಸಿರುವಂಥದ್ದು. ಒಂದು ಸುತ್ತಿನ ಮಾತುಕತೆಯನ್ನು ಈಗಾಗಲೇ ರಮ್ಯಾ ಅವರು ಪ್ರಕಾಶ್ ರೈ ಅವರ ಜೊತೆ ಮಾತನಾಡಿದ್ದಾರೆ. ಆದರೆ ಪ್ರಕಾಶ್ ರೈ ಅವರು ಹೇಳ್ತಾ ಇರುವಂಥದ್ದು, ಯಾವುದೇ ಪಕ್ಷದ ಪರವಾಗಿ ನಾನಿಲ್ಲ ಅಂತ ಅವರು ಮೊದಲಿಂದನೂ ಹೇಳ್ತಾ ಇದ್ರು. ಸೊ ಈಗ ಅವರು ಕಾಂಗ್ರೆಸ್ ಪರವಾಗಿ ಪ್ರಚಾರಕ್ಕೆ ಇಳಿತಾರ ಅನ್ನುವಂಥ ಒಂದು ಕುತೂಹಲ ಸಾಕಷ್ಟು ಮನೆ ಮಾಡಿರುವಂಥದ್ದು. ಸೌಜನ್ಯ, ಓಕೆ, ಈಗ ಇನ್ನೂ ಸಾಕಷ್ಟು ಸ್ಟಾರ್ಗಳ ಹೆಸರು ಕೂಡ ಈ ಒಂದು ಪಟ್ಟಿಯಲ್ಲಿದೆ. ಯಾರ್ದೆಲ್ಲ ಹೆಸರಿದೆ ಈಗ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ? ಸೌಜನ್ಯ, ಪ್ರಮುಖವಾಗಿ ಸಾಧು ಕೋಕಿಲ ಅವರು ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಇಳಿತಾರೆ. ಈಗಾಗಲೇ ಅವ್ರನ್ನ ಹೆಸರನ್ನ ಕಾಂಗ್ರೆಸ್ನ ಸ್ಟಾರ್ ಕ್ಯಾಂಪೇನರ್ಸ್ ಲಿಸ್ಟಲ್ಲಿ ಸಾಧು ಕೋಕಿಲ ಅವರ ಹೆಸರನ್ನ ಇರುವಂಥದ್ದು. ಮತ್ತು ರಾಕ್ ಲೈನ್ ವೆಂಕಟೇಶ್ ಅವ್ರನ್ನ ಕೂಡ ಕಾಂಗ್ರೆಸ್ಗೆ ಕರೆತರಬೇಕು. ಈ ನಿಟ್ಟಿನಲ್ಲಿ ಮುನಿರತ್ನ ಅವರಿಗೆ ಡಿಕೆ ಶಿವಕುಮಾರ್ ಒಂದು ಜವಾಬ್ದಾರಿಯನ್ನು ವಹಿಸಿರುವಂಥದ್ದು. ರಾಕ್ ಲೈನ್ ವೆಂಕಟೇಶ್ ಅವರು ಕೂಡ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಇಮೇಜ್ ಇದೆ. ಅವರು ನಿರ್ಮಾಪಕರು ಕೂಡ ಹೌದು. ಅವರು ಕೂಡ ಮಲ್ಲೇಶ್ವರಂ ಟಿಕೆಟ್ ಆಕಾಂಕ್ಷಿಯಾಗಿ ಕೇಳಿದ್ರು. ಅವರು ಕಾಂಗ್ರೆಸ್ಗೆ ಅವ್ರನ್ನ ಕರೆತರುವಂಥ ಒಂದು ಪ್ರಯತ್ನವನ್ನು ಮುನಿರತ್ನ ಅವರು ಮಾಡ್ತಾ ಇದ್ರು. ಈಗ ಅವ್ರನ್ನ ಕಾಂಗ್ರೆಸ್ ಪ್ರಚಾರಕ್ಕೆ ಬಳಸ್ಕೊಳ್ಬೇಕು ಅನ್ನೋವಂಥ ಒಂದು ಪ್ಲಾನನ್ನು ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ವಿಶೇಷವಾಗಿ ರಮ್ಯಾ ಅವರು ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಪ್ರಚಾರದ ಏನು ಸಮಿತಿಯ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಅವರು ಕೂಡ ಕಾಂಗ್ರೆಸ್ ಪರವಾಗಿ ಪ್ರಚಾರಕ್ಕೆ ಇಳಿಯಲಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ. ಮತ್ತು ಭವ್ಯ, ಶಶಿಕುಮಾರ್ ಅವರು ಕೂಡ ಕಾಂಗ್ರೆಸ್ ಪರ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ಸ್ಟಾರ್ ಲಿಸ್ಟ್ನಲ್ಲಿ ಪ್ರಮುಖವಾಗಿ ಒಂದು ಅಗ್ರ ಸ್ಥಾನವನ್ನು ಹೊಂದಿರುವಂಥವ್ರು ಅದು CM ಸಿದ್ದರಾಮಯ್ಯ ಅವರು, ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅಗ್ರ ಸ್ಥಾನವನ್ನು ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರ ಲಿಸ್ಟ್ನಲ್ಲಿ ಕೊಟ್ಟಿರುವಂಥದ್ದು. ಸೌಜನ್ಯ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.